ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸುಸ್ವಾಗತ. ಈ ವರ್ಷ ಏನೆಲ್ಲ ಬದಲಾವಣೆ ತಂದಿದ್ದಾರೆ, ಪ್ರಮುಖ ಬದಲಾವಣೆ ಸಿಟಿ ವಿದ್ಯಾರ್ಥಿಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಬನ್ನಿ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಮೇಯ್ನ್ ಆಗಿ ಹೊಸ ಅಪ್ಡೇಟ್ ತಂದಿದ್ದಾರೆ. ಈ ವರ್ಷ ಸಂಪೂರ್ಣ ಬದಲಾವಣೆ ಕೂಡ ಇರುತ್ತೆ. ಕಳೆದ ವರ್ಷ ಮಾಡಿದಂಗೆಲ್ಲ ಈ ವರ್ಷ ಹೊಸ ವಿದ್ಯಾರ್ಥಿಗಳು ದಯವಿಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ಕಾಲೇಜು ಹಂತದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ದಾಖಲೆ ಪರಿಶೀಲನೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಈ ಹಿಂದೆ ಕೆಲವೊಂದು ಟೈಮು ಆನ್ಲೈನ್ ಕರೆದಿದ್ರು, ಕೆಲವೊಂದು ಬಾರಿ ನೀವು ಸೆಂಟರ್ಗೆ ಹೋಗಬೇಕಿತ್ತು. ಈಗ ಏನು ಮಾಡಿದ್ದಾರೆ ಅಂದರೆ, ನಿಮ್ಮ ಕಾಲೇಜು ಹಂತದಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡ್ತಾರೆ. ಮೇನ್ ಥಿಂಗ್ ಬಂದ್ಬಿಟ್ಟು OTP ಲಾಗಿನ್ ಸರಿ ಹೊಸ ಸುಧಾರಣೆಗಳನ್ನು ಘೋಷಣೆ ಮಾಡಿದ್ದಾರೆ. OTP ಲಾಗಿನ್ ಸರಿ ಹೊಸ ಅಪ್ಡೇಟ್ನ ಮಾಡಿದ್ದಾರೆ. ಇಲ್ಲಿ ಮೇಯ್ನು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ, ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮಗೆ ಗೊತ್ತಿರೋ ಹಾಗೆ ಮೊಬೈಲ್ ನಂಬರ್ ವಿತ್ OTP, ನಿಮ್ಮ OTP ಮುಖಾಂತರ ನೀವು ಲಾಗಿನ್ ಆಗಬೇಕಾಗುತ್ತೆ ಅರ್ಜಿ ಸಲ್ಲಿಸಬೇಕಾದ್ರೆ. ಅದೇ ರೀತಿ ಒಂದು ಮೊಬೈಲ್ ನಂಬರ್ ಮಾತ್ರ ಪರ್ ಪರ್ಸನ್, ಒಬ್ಬ ಪರ್ಸನ್ ಒಂದು ಮೊಬೈಲ್ ನಂಬರ್ ಮಾತ್ರ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಜಾತಿ ಆದಾಯ ಪತ್ರ, ನಿಮ್ಮದು ಇನ್ಕಮ್ ಅಂಡ್ ಕ್ಯಾಸ್ಟ್ ಆಗಿರ್ಬೋದು, ಮತ್ತು ನಿಮ್ಮದು RD ಸಂಖ್ಯೆಗಳು, ಮೀಸಲಾತಿ ವಿವರಗಳನ್ನು ಪಡ್ಕೋಬೇಕಾಗುತ್ತೆ. ಅದೇ ರೀತಿ ನಿಮ್ಮ STS ಸಂಖ್ಯೆ ಕೂಡ, ಅದರ ಮೇಲೆ ನಿಮ್ಮ ವ್ಯಾಸಂಗ ವಿವರನ ಕೂಡ SAT ಮುಖಾಂತರ ನಿಮ್ಮದು ವ್ಯಾಸಂಗ ವಿವರ ಇದು ಮಾಡ್ತಾರೆ. ಈಗ ಹೊಸ ಏನು ಅಪ್ಡೇಟ್ ಬಂದಿದೆ ಅಂದರೆ, ಕಾಲೇಜು ಮಟ್ಟದಲ್ಲಿ ಒಂದು ವೆಬ್ಸೈಟ್ನ ಇದು ಮಾಡಿದ್ದಾರೆ. ಕಾಲೇಜಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ವೆರಿಫೈ ಮಾಡೋ ರೀತಿ ಹೊಸ ಅಪ್ಡೇಟ್ ತಂದಿದ್ದಾರೆ. ಇಲ್ಲಿ ನಿಮಗೆ ಕ್ಲೈಮ್ ಸರ್ಟಿಫಿಕೇಟ್ ಸಕ್ಸಸ್ಫುಲ್ಲಿ ವೆರಿಫೈಡ್, ನೀವು ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀರಾ, ಅದು ಸಕ್ಸಸ್ಫುಲ್ಲಿ ವೆರಿಫೈಡ್ ಅಂತ ತೋರಿಸಿದ್ರೆ ಮಾತ್ರ ನಿಮ್ಮದು ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಅಂತ. ಅದನ್ನು ವೆರಿಫೈ ಮಾಡೋದಕ್ಕೆ ನಮ್ಮ ಕಾಲೇಜು ಮಟ್ಟದಲ್ಲಿ ಒಂದು ಆಪ್ಷನ್ ತಂದಿದ್ದಾರೆ, ಅಲ್ಲೇ ನೀವು ವೆರಿಫೈ ಮಾಡ್ಬೋದು. ಆ ರೀತಿ ಇದ್ದರೆ, ನಿಮ್ಮದು ಸಕ್ಸಸ್ಫುಲಿ ವೆರಿಫೈಡ್ ಅಂತ ಇದ್ದರೆ ನೀವು ಆಫೀಸ್ಗೆ ಹೋಗೋದು, ನಿಮ್ಮದು KE ಆಫೀಸ್ಗೆ ಹೋಗೋದು ಅಥವಾ ಕಾಲೇಜಿಗೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ನಿಮಗೆ ಆನ್ಲೈನಲ್ಲಿ ವೆರಿಫೈ ಆಗುತ್ತೆ. ಆ ರೀತಿ ಆಗಿಲ್ಲ ಅಂದರೆ ನೀವು ಕಾಲೇಜು ಮಟ್ಟದಲ್ಲೇ ನಿಮಗೆ ಹೊಸ ಅಪ್ಡೇಟ್ ತಂದಿದ್ದಾರೆ. ನಿಮಗೆ ರಿಸಲ್ಟ್ ಬಂದ ನಂತರ, ನಿಮಗೆ ಈ ಹಿಂದೆ ರಿಸಲ್ಟ್ ಬಂದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಅನ್ನೋರು, ಡೇಟ್ ಅನೌನ್ಸ್ಮೆಂಟ್ ಮಾಡೋರು, ಕರೆಯೋರು, ಆನ್ಲೈನ್ ಕರೆಯೋರು, ಆಫ್ಲೈನ್ ಕರೆಯೋರು, ಆ ರೀತಿ ಗೊಂದಲ ಎಲ್ಲ ಇಲ್ಲ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮದು ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡ್ತಾರೆ. ಇನ್ ಕೇಸ್ ಸಮಯ ಇದ್ದರೆ ನೆಕ್ಸ್ಟ್ ನೋಟಿಫೈ ಮಾಡ್ತಾರೆ. ಅಲ್ಲಿ ಕ್ಲೈಮ್ ವೆರಿಫೈಡ್ ಅಥವಾ ಕ್ಲೈಮ್ ನಾಟ್ ವೆರಿಫೈಡ್ ಅಂತ 2 ಕಾಲಮ್ಗಳನ್ನ ಇರುತ್ತದೆ. ಅದೇ ನಿಮ್ಮ ಡಾಕ್ಯುಮೆಂಟ್ ಸರಿ ಇದೆಯಾ, ವೆರಿಫೈ ಆಗಿದೆಯಾ ಅಂತ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ, ನಿಮ್ಮ ಕೇಸ್ ವೆರಿಫೈ ಆಗಿಲ್ಲ, ನಿಮ್ಮದು ಕ್ಲೈಮ್ ವೆರಿಫೈ ಆಗಿಲ್ಲ, ನಿಮಗೆ ಏನೋ ತೊಂದರೆ ಆಗಿದೆ ಅಂದರೆ ನೀವು KE ಆಫೀಸ್ಗೆ ಅಲ್ಲಿ ಹೋಗಂಗಿಲ್ಲ. ಈಗ ಸುಲಭ ಮಾಡಿದ್ದಾರೆ. ನಿಮ್ಮ ಕಾಲೇಜು, ನೀವು ಓದಿದ್ರ ಕಾಲೇಜು, ಅಲ್ಲಿ ಪ್ರಾಂಶುಪಾಲರಿಗೆ ಲಾಗಿನ್ ಐಡಿ ಮುಖಾಂತರ ಆಕ್ಸೆಸ್ ಮಾಡೋದಕ್ಕೆ ಹೊಸ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಎಲ್ಲ ಡಾಕ್ಯುಮೆಂಟ್ಗಳು ತೆಗೆದುಕೊಂಡು ಹೋದರೆ ನಿಮ್ಮ ಪ್ರಾಂಶುಪಾಲರು ನೋಡಿಕೊಂಡು ಅದನ್ನು ಸರಿಪಡಿಸ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ಅನುಮೋದನೆ ಮಾಡ್ತಾರೆ. ಅಲ್ಲಿ ಮೇನ್ ಥಿಂಗ್ ಬಂದ್ಬಿಟ್ಟು, ಇನ್ನು NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಅದರ್ ಮೀಸಲಾತಿಗೆ ಮಾತ್ರ ನೀವು KEಗೆ ಕಡ್ಡಾಯ ಹೋಗಬೇಕಾಗುತ್ತೆ. ನಾರ್ಮಲ್ ಏನಿದೆ ಇನ್ಕಮ್ ಅಂಡ್ ಕ್ಯಾಸ್ಟು, ನಾರ್ಮಲ್ ಅಪ್ಲಿಕೇಶನ್ಗಳು ಇನ್ ಕೇಸ್ ನಿಮ್ಮದು ವೆರಿಫೈ ಆಗಿಲ್ಲ, ಸಮಸ್ಯೆ ಆಯಿತು ಅಂದರೆ ಕಳೆದ ಬಾರಿ ರೀತಿ ಅಲಿಯೋದು, ಅಲ್ಲಿಂದ ಇಲ್ಲಿ ಅಲಿಯೋದು ಏನೋ ಇರೋದಿಲ್ಲ. ಕಾಲೇಜು ಮಟ್ಟದಲ್ಲಿ ತಂದಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಸುಲಭ ಆಗುತ್ತೆ. ವಿದ್ಯಾರ್ಥಿಗಳು ಅದನ್ನು ಆರಾಮಾಗಿ ಯುಟಿಲೈಸ್ ಮಾಡ್ಕೋಬೋದು. ಈ ರೀತಿ ಬದಲಾವಣೆ ತಂದಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.